ಇವತ್ತು ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಸಾಮಾನ್ಯ ಸಭೆ ಇತ್ತು. ಸುಮಾರು 2000 ಸಂಖ್ಯೆ ಸದಸ್ಯರು ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಆಗಮಿಸಿದ್ರು. ಇವತ್ತು 6 ಜನ ಗಣ್ಯರಿಗೆ ನಾವು ಸನ್ಮಾನ ಮಾಡೋ ಅಂಥ ಕೆಲಸ ಕೂಡ ಮಾಡಿದ್ವಿ. ಇಲ್ಲ ಸರ್, ನಮ್ಮ ಸೊಸೈಟಿಯಲ್ಲಿ NPA 0 ಇದೆ. ಅದೇ ಅತ್ಯಂತ ಖುಷಿ. ಇವತ್ತು ಯಾವುದೇ NPA ಅಕೌಂಟ್ ನಮ್ಮ ಸೊಸೈಟಿಯಲ್ಲಿ ಇಲ್ಲ. ಲಾಭಾಂಶ ನಾವು ಇವತ್ತು 20% ಲಾಭಾಂಶ ನಾವು ಡಿಕ್ಲೇರ್ ಮಾಡಿದ್ದೀವಿ. ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಯ 23ನೇ ಸಾಮಾನ್ಯ ಸಭೆ. ವಿಶೇಷ ಸಭೆಗೆ ಆಗಮಿಸುತ್ತಿರುವ ಗಣ್ಯರು ಎಸ್.ಟಿ. ಸೋಮಶೇಖರ್, ಮಾಜಿ ಸಹಕಾರ ಸಚಿವರು ಹಾಗೂ ಶಾಸಕರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ; ಶ್ರೀ ಎಸ್.ಆರ್. ವಿಶ್ವನಾಥ್, ಶಾಸಕರು, ಯಲಹಂಕ ವಿಧಾನಸಭಾ ಕ್ಷೇತ್ರ; ಶ್ರೀ ಬಿ.ಎಚ್. ಕೃಷ್ಣರೆಡ್ಡಿ, ಸಂಸ್ಥಾಪಕ ಅಧ್ಯಕ್ಷರು. ಮೊಟ್ಟ ಮೊದಲನೇದಾಗಿ ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರನ್ನ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ, ಇವತ್ತು ದಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಸಾಮಾನ್ಯ ಸಭೆ ಇತ್ತು. ಸಾಮಾನ್ಯವಾಗಿ ಒಂದು ಸಹಕಾರಿ ಸಂಘದಲ್ಲಿ ಸಾಮಾನ್ಯ ಸಭೆ ಅಂದರೆ ಅದು ಆ ಸಹಕಾರಿ ಸದಸ್ಯರಿಗೆ ಒಂದು ಹಬ್ಬದ ವಾತಾವರಣ, ಹಬ್ಬದ ದಿನ ಅಂತ ಹೇಳ್ಬೋದು. ಅದು ಕಾನೂನು ಪ್ರಕಾರ ನಾವು ಸೆಪ್ಟೆಂಬರ್ 25 ಒಳಗಡೆ ಸಹಕಾರಿ ಸಂಘದ ಸಾಮಾನ್ಯ ಸಭೆನ ಕಂಪಲ್ಸರಿ ಪ್ರತಿ ಸಹಕಾರಿ ಸಂಘ ಕೂಡ ಮಾಡಲೇಬೇಕಾಗಿತ್ತು. ಆ ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಾವು ಅದನ್ನು ಆಯೋಜನೆ ಮಾಡಿದ್ದೀವಿ. ಸುಮಾರು 2000 ಸಂಖ್ಯೆ ಸದಸ್ಯರು ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಆಗಮಿಸಿದ್ರು. ಎಲ್ಲ ನಾವೇನು ಅತಿಥಿಗಳು ಆಹ್ವಾನ ಮಾಡಿದ್ದೀವಿ, ಎಲ್ಲ ಅತಿಥಿಗಳು ಬಂದಿದ್ದರು. ಆಮೇಲೆ ಹಿರಿಯರಿಗೆ ಯಾರ್ಯಾರು ಸಮಾಜದಲ್ಲಿ ಸೇವೆ ಸಲ್ಲಿಸಿರ್ತಾರೆ ಅಂಥವ್ರನ್ನ ವಿಶೇಷವಾಗಿ ಸೆಲೆಕ್ಟ್ ಮಾಡಿ ಇವತ್ತು 6 ಜನ ಗಣ್ಯರಿಗೆ ನಾವು ಸನ್ಮಾನ ಮಾಡೋ ಅಂಥ ಕೆಲಸ ಕೂಡ ಮಾಡಿದ್ವಿ. ಇದು ನಮ್ಮ ಸದಸ್ಯರ ಮಕ್ಕಳಲ್ಲಿ ಒಂದು ಪ್ರೋತ್ಸಾಹ ಕೊಡುತ್ತೆ. ಮುಂದಕ್ಕೆ ಏನಾದರೂ ದೇಶ ಸೇವೆ ಮಾಡಿದ್ರೆ ನಮ್ಮನ್ನು ಕೂಡ ಸಮಾಜ ಗೌರವಿಸುತ್ತೆ ಅನ್ನೋ ಒಂದು ಮೆಸೇಜ್ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಸುಮಾರು 19,000 ಜನ ಸದಸ್ಯರಿರ್ತಕ್ಕಂಥ ಈ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಸುಮಾರು 500 ಕೋಟಿಯಷ್ಟು ವಹಿವಾಟಿದೆ. ಸುಮಾರು 260 ಕೋಟಿಯಷ್ಟು ಠೇವಣಿ, 180 ಕೋಟಿಯಷ್ಟು ಸಾಲ, 15 ಕೋಟಿಗಿಂತ ಹೆಚ್ಚಿನ ಇವತ್ತು ಲಾಭಾಂಶ ಗಳಿಸಿ ಈ ಒಂದು ಸಾಮಾನ್ಯ ಸಭೆಯಲ್ಲಿ ಒಂದು ವಿಶೇಷ ಸಭೆ ಅಂತ ಆಯೋಜನೆ ಮಾಡಿ ಈ ಸಮಾಜದಲ್ಲಿ ವಿಶೇಷವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಪಾವಗಡದ ಸನ್ಮಾನ್ಯ ನರಸಿಂಹಯ್ಯ ಮತ್ತು ಲಿಂಗದಳ್ಳಿಯ ಸನ್ಮಾನ್ಯ LS ನರಸರೆಡ್ಡಿ ಮತ್ತು ಆಮೇಲೆ ವಿಜ್ಞಾನಿಗಳಾದಂಥ ಮಧುಗಿರಿ ತಾಲೂಕಿನ KPJ ರೆಡ್ಡಿ ಅವರು ಮತ್ತು ಅಡಿಷನಲ್ ರಿಜಿಸ್ಟ್ರಾರ್ ಆದಂಥ ಸನ್ಮಾನ್ಯ ನವೀನ್ ಅವರು ಮತ್ತು ರಿಟೈರ್ಡ್ RTO ಆಗಿ ಪಾವಗಡ ತಾಲೂಕಿನಿಂದ ಬಂದು ಸೇವೆ ಸಲ್ಲಿಸ್ತಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ಮತ್ತು ಇವತ್ತು ಕಾರ್ಯದರ್ಶಿಯಾಗಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ರಾಘವನ್ ಅವ್ರನ್ನ 6 ಜನ ಸೆಲೆಕ್ಟ್ ಮಾಡಿ ಸದಸ್ಯರು ನಾವೀಗ ಸನ್ಮಾನ ಮಾಡೋಂಥ ಕೆಲಸ ಕೂಡ ಮಾಡಿದ್ವಿ. ಅದೇ ರೀತಿ ಸಂಯುಕ್ತ ಸಹಕಾರಿ ಅಧ್ಯಕ್ಷರಾದಂಥ ನಂಜನಗೌಡರು, ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸನ್ಮಾನ್ಯ ಶರಣ್ಗೌಡ ಪಾಟೀಲ್ ಅವರು ಮತ್ತು ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ವಿಶ್ವನಾಥ್ ಅವರು ಕೂಡ ಇವತ್ತು ಅತಿಥಿಗಳಾಗಿ ಇಲ್ಲಿಗೆ ಆಗಮಿಸಿರೋದು ನಮ್ಮೆಲ್ಲ ಸದಸ್ಯರಿಗೆ ತುಂಬ ಸಂತೋಷ ತಂದಿರೋಂಥ ಕೆಲಸ ಆಗಿದೆ. ಇವತ್ತು ನಾವು ಈ ಮಧ್ಯಾಹ್ನದ ಅವಧಿ, ಈಗಾಗಲೇ ಬೆಳಗ್ಗೆ ಅವಧಿ ಮುಗಿದೋಯ್ತು. ಹಿಂದಿನ ವರ್ಷದ ಅವಲೋಕನ, ಮುಂದಿನ ವರ್ಷದ ನಾವು ಯೋಜನೆಗಳನ್ನ ಪ್ಲಾನ್ ಮಾಡೋಂಥ ಕೆಲಸ ಇವಾಗ ಮಾಡ್ತೇವೆ. ಇದನ್ನು ಮುಂದಿನ ವರ್ಷ ಎಲ್ಲ ಕೂಡ ಅನುಷ್ಠಾನಗೊಳಿಸೋ ಅಂಥ ಕೆಲಸ ಮಾಡಿದ್ದೇವೆ. ವಿಶೇಷವಾಗಿ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳು ಮತ್ತು 2,000 ಜನ ಸದಸ್ಯರು ಈ ಒಂದು ಸಾಮಾನ್ಯ ಸಭೆಯಲ್ಲಿ ಇದನ್ನೆಲ್ಲ ಇಲ್ಲಿ ಬಂದು ಇವತ್ತು ಸಾಮಾನ್ಯ ಸಭೆ, ವಿಶೇಷ ಸಭೆ ಹಾಗೂ ಅವಲೋಕನ ಸಭೆಯಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಮೂಲಕ ಎಲ್ಲ ರಾಜ್ಯದ ಸಹಕಾರಿ ಬಂಧುಗಳಿಗೆ ಮತ್ತು ವಿಶೇಷವಾಗಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ನ ಎಲ್ಲ ಸದಸ್ಯರಿಗೂ ಮತ್ತು ಇವತ್ತು ನಾವು ಆನ್ಲೈನ್ ಕೂಡ ಜೋಡಿಸಿದ್ವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ದೇಶಗಳಲ್ಲಿ ಕೂಡ ನಮ್ಮ ಸದಸ್ಯರಿದ್ದಾರೆ. ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಕಡೆ, ನಮ್ಮ ದೇಶದಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಸದಸ್ಯರಿದ್ದಾರೆ. ಅವ್ರಿಗೆಲ್ಲ ಕೂಡ ಈ ಸಾಮಾನ್ಯ ಸಭೆನ ಲೈವ್ ನೋಡೋ ಅಂಥ ಅವಕಾಶ, ಆನ್ಲೈನ್ ವ್ಯವಸ್ಥೆ ಕೂಡ ನಾವು ಮಾಡೋ ಅಂಥ ಕೆಲಸ ಮಾಡಿದ್ವಿ. ಹಾಗಾಗಿ ತಮ್ಮೆಲ್ಲರ ಪ್ರೋತ್ಸಾಹದಿಂದ, ಶುಭಾಶಯಗಳಿಂದ, ವಿಶೇಷವಾಗಿ ಮಾಧ್ಯಮದ ಸಹಕಾರದಿಂದ ಮತ್ತು ಬೆಳಗ್ಗೆ ಅಜಿತ್ ಹನುಮಕ್ಕನವರು, ಏಷ್ಯಾನೆಟ್ ಸುವರ್ಣ ನ್ಯೂಸು ಮಾಧ್ಯಮದ ಪ್ರಧಾನ ಸಂಪಾದಕರಾದಂಥ ಹನುಮಕ್ಕನವರು ಬಂದಿದ್ದರು. 1 ಗಂಟೆಗಳ ಕಾಲ ಸಹಕಾರಿ ಮತ್ತು ರಾಷ್ಟ್ರೀಯತೆ ಬಗ್ಗೆ, ರಾಷ್ಟ್ರೀಯ ಅಭಿಮಾನ ಯಾವ ರೀತಿ ಸಹಕಾರಿಯಲ್ಲಿ ಬೆಳೆಸ್ಕೋಬೇಕು ಅನ್ನೋ ವಿಷಯದಲ್ಲಿ ತುಂಬ ಚೆನ್ನಾಗಿ ಅವರು ಉಪನ್ಯಾಸ ಕೊಡೋಂಥ ಕೆಲಸ ಕೂಡ ಮಾಡಿದ್ರು. ನಮ್ಮ ಸದಸ್ಯರ ಪರವಾಗಿ ಅವ್ರಿಗೆ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತು ನಮ್ಮ ಒಂದು ಈ ಕಾರ್ಯಕ್ರಮನ ರಾಜ್ಯಾದ್ಯಂತ ಪ್ರಚಾರ ಮಾಡಲಿಕ್ಕೆ, ದೇಶಾದ್ಯಂತ ಪ್ರಚಾರ ಮಾಡಲಿಕ್ಕೆ ಬಂದಿದ್ದ ಎಲ್ಲ ಮಾಧ್ಯಮದ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಅಧ್ಯಕ್ಷನಾಗಿ, ಸಂಸ್ಥಾಪಕ ಅಧ್ಯಕ್ಷನಾಗಿ, ಆಡಳಿತ ಮಂಡಳಿ ಪರವಾಗಿ ಎಲ್ಲ ನಮ್ಮ ಸದಸ್ಯರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸ್ತಾ ಅವಕಾಶಕ್ಕೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸರ್ಕಾರ. ಈಗ ತಾವೇಳ ಪ್ರಶ್ನೆ ಸರಿ ಇದೆ. ರಾಜ್ಯದಲ್ಲಿ ಅನೇಕರು ಅಂದರೆ 46,000 ಸಂಸ್ಥೆಗಳು ರಾಜ್ಯದಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದೆ.
ಅದರಲ್ಲಿ ಒಂದು 20ರಿಂದ 30 ಸಂಸ್ಥೆಗಳು ಈ ರೀತಿ ಠೇವಣಿದಾರರಿಗೆ ಅನ್ಯಾಯ ಮಾಡಿರೋದು ಕೂಡ ನಮಗೂ ತುಂಬ ನೋವಾಗಿದೆ. ಆ ರೀತಿ ಅವ್ರನ್ನ ರಿಕವರಿ ಮಾಡಲಿಕ್ಕೆ ಸರ್ಕಾರ ಏನೇ ಕ್ರಮ ತಗೊಂಡ್ರು ಅವ್ರ ಜೊತೆ ನಾವು ಇರ್ತೀವಿ. ಆದರೆ ಆ 20 ಸಂಸ್ಥೆಗಳೇ ಅಲ್ಲ, 46,000 ಸಂಸ್ಥೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ಮಾಧ್ಯಮದ ಸ್ನೇಹಿತರಲ್ಲಿ ಒಂದು ವಿನಂತಿ ಮಾಡೋದೇನು ಅಂದರೆ, ಎಲ್ಲ ಕಾಯ್ದೆಯಲ್ಲಿ ಕೂಡ ನ್ಯೂನತೆಗಳಿರ್ತೈತೆ. ಎಲ್ಲ ಜನಗಳಲ್ಲಿ ಕೂಡ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆ ರೀತಿ ಸಂಸ್ಥೆಗಳಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡು ಈ ರೀತಿ ಯಾರಿಗೆ ಸಹಕಾರಿ ಕ್ಷೇತ್ರದಲ್ಲಿ ಠೇವಣಿದಾರರಿಗೆ ಅನ್ಯಾಯ ಆಗಿದೆಯೋ ಅಂಥ ಸಂಸ್ಥೆಗಳ ಮೇಲೆ, ಆಡಳಿತ ಮಂಡಳಿ ಮೇಲೆ ಯಾವುದೇ ಕ್ರಮ ತಗೋಬೇಕು, ತಗೊಂಡು ಅದನ್ನ ಕಂಟ್ರೋಲ್ ಮಾಡೋಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಮನವಿ ಮಾಡ್ತೀನಿ. ಅದೇ ನಿಟ್ಟಿನಲ್ಲಿ ಒಳ್ಳೆಯ ಸಂಸ್ಥೆಗಳಿಗೆ ಪ್ರೋತ್ಸಾಹ ಕೊಡೋಂಥ ಕೆಲಸ ಕೂಡ ಮಾಧ್ಯಮ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಸರ್. ಇಲ್ಲ ಸರ್, ನಮ್ಮ ಸೊಸೈಟಿಯಲ್ಲಿ NPA 0 ಇದೆ. ಅದೇ ಅತ್ಯಂತ ಖುಷಿ. ಇವತ್ತು ಯಾವುದೇ NPA ಅಕೌಂಟ್ ನಮ್ಮ ಸೊಸೈಟಿಯಲ್ಲಿ ಇಲ್ಲ. ಲಾಭಾಂಶ ನಾವು ಇವತ್ತು 20% ಲಾಭಾಂಶ ನಾವು ಡಿಕ್ಲೇರ್ ಮಾಡಿದ್ದೀವಿ. 14% ಮಾತ್ರ ಸದಸ್ಯರು ನಮಗೆ ಕೊಡಿ ಅಂತ ಹೇಳಿದ್ದಾರೆ. ಇನ್ನು 6% ನಾವು ರಿಸರ್ವಲ್ಲಿ ಇಟ್ಟು ಏನಾದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನಾದರೂ ಅಕಸ್ಮಾತ್ ನೆರೆ ಪರಿಹಾರ ಇಂಥವಕ್ಕೆ ಕೇಳಿದರೆ ಅದಕ್ಕೆ ನಮ್ಮ ಡಿವಿಡೆಂಟಲ್ಲಿ ಕೊಡಿ ಅಂತ ಸದಸ್ಯರು ಧಾರಾಳವಾದಂಥ ತಗೊಂಡು 6% ಡಿವಿಡೆಂಟ್ನ ರಿಸರ್ವ್ ಮಾಡೋಂಥ ಕೆಲಸ ಮಾಡಿದ್ದಾರೆ. KPJ ರೆಡ್ಡಿ ಅವರು ಸ್ಪೇಸ್ ಸಂಬಂಧಪಟ್ಟಂತೆ ನೀವು ಇವತ್ತಿಂದ ಹಣ ತೆಗೆದಿಡಿ, ಮುಂದೆ ನಮ್ಮ 30-40 ವರ್ಷಗಳು ನಮ್ಮ ಏನು ಈಗ ಮಕ್ಕಳಿದ್ದಾರೆ ಅವ್ರ ಮೇಲ್ಗಡೆ ಬರೋ ಅಷ್ಟೊತ್ತಿಗೆ ಸ್ಪೇಸ್ನ ಯೂಸ್ ಮಾಡೋಂಥ ಅವಶ್ಯಕತೆ ಇರ್ತೈತೆ. ಹಾಗಾಗಿ ಸ್ಪೇಸ್ ಡೆವಲಪ್ ಮಾಡೋದಕ್ಕೋಸ್ಕರ ನೀವು ಒಂದು ಹಣ ತೆಗೆದಿಡಿ ಅಂತ ಹೇಳಿದ್ದಾರೆ. ನಾವು ಇದನ್ನು ಆಡಳಿತ ಮಂಡಳಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಎಷ್ಟು % ತೆಗೆದಿರಬೇಕು ಲಾಭದಲ್ಲಿ ಅಂತ ಯೋಚನೆ ಮಾಡೋಂಥ ಕೆಲಸ ಮಾಡ್ತೀವಿ ಸರ್.